ರಾಮಪುರ ಎನ್ನುವ ಹಳ್ಳಿಯಲ್ಲಿ ಒಂದು ದಿನ ಸಂಜೆ ಜೋರಾಗಿ ಮಳೆ ಬರುತ್ತಿತ್ತು. ಚಹಾ ಅಂಗಡಿಯ ಮುಂದೆ ನಿಂತಿದ್ದ ಜನ ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಅಲ್ಲಿ ನೋಡಪ್ಪ, ಮಳೆ ಹೇಗೆ ಬರುತ್ತಿದೆ. ಈ ಸಮಯದಲ್ಲಿ ನಮ್ಮ ಊರ್ನಲ್ಲೇನಾದ್ರೂ ಒಂದು ಬಿಸಿ ಬಿಸಿ ಎಗ್ ರೈಸ್ ಅಂಗಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ವಾ? ಹೌದು, ಆದರೆ ನಮ್ಮೂರಿನಲ್ಲಿ ಯಾರು ಮಾಡ್ತಾರೆ ಹೇಳು? ಪೇಟೆಗೆ ಹೋಗಿ ತಿನ್ನೋಣ ಎಂದರೆ ಈ ಮಳೆ ಬಿಡ್ತಿಲ್ಲ. ನಮ್ಮೂರಲ್ಲಿ ಒಂದು ಅಂಗಡಿ ಇಲ್ಲದಂತಾಯ್ತಲ್ಲ. ಅದೇ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಿದ್ದ ಶೇಖರ ಎನ್ನುವ ಒಬ್ಬ ಬಡ ಹಳ್ಳಿ ಹುಡುಗ ಇದನ್ನು ಕೇಳಿಸಿಕೊಂಡು ತಾನೇ ಯಾಕೆ ಊರಿನಲ್ಲಿ ಅಂಗಡಿ ಶುರು ಮಾಡಬಾರದು ಎಂದು ನಿರ್ಧರಿಸಿದ. ಮರುದಿನವೇ ಶೇಖರ ಕಷ್ಟಪಟ್ಟು ಒಂದು ಸಣ್ಣ ಎಗ್ ರೈಸ್ ಗಾಡಿಯನ್ನು ಊರಿನ ಮುಖ್ಯ ರಸ್ತೆಯಲ್ಲಿ ಶುರು ಮಾಡಿದ. ಅವನು ತುಂಬಾ ಶುಚಿಯಾಗಿ ಮತ್ತು ರುಚಿಯಾಗಿ ಎಗ್ ರೈಸ್ ಮಾಡಲು ಆರಂಭಿಸಿದ. ಅಬ್ಬಾ ಶೇಖರ, ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆಯಪ್ಪ. ಪೇಟೆಯಲ್ಲಿ ತಿಂದ್ರೂ ಇಂಥ ರುಚಿ ಸಿಗಲ್ಲ. ತುಂಬಾ ಚೆನ್ನಾಗಿದೆ ಕಣೋ. ಊರಿನ ಜನರೆಲ್ಲ ಶೇಖರನ ಎಗ್ ರೈಸ್ ಅನ್ನು ತುಂಬಾ ಇಷ್ಟಪಟ್ಟು ತಿಂದರು. ಒಬ್ಬರಾದ ಮೇಲೆ ಒಬ್ಬರು ಬಂದು ಶೇಖರನ ಕೈರುಚಿಯನ್ನು ಮನಸಾರೆ ಹೊಗಳಿದರು. ಹೌದು ಶೇಖರಣ್ಣ, ಇನ್ಮೇಲೆ ನಾವಂತೂ ದಿನಾ ನಿನ್ನ ಅಂಗಡಿಗೆ ಬರೋದು ಪಕ್ಕ. ಸೂಪರ್ ಆಗಿದೆ. ಸಮಯ ಕಳೆಯುತ್ತಾ ಬಂದಂತೆ ರಾತ್ರಿಯಾಯಿತು. ಅಂಗಡಿಯಲ್ಲಿದ್ದ ಎಗ್ ರೈಸ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಶೇಖರ ತನ್ನ ಅಂಗಡಿಯನ್ನು ನೀಟಾಗಿ ಸ್ವಚ್ಛಗೊಳಿಸಿ ಖುಷಿಯಿಂದ ತನ್ನ ಮನೆ ಕಡೆಗೆ ಹೆಜ್ಜೆ ಹಾಕಿದ. ಭಾಗ್ಯ, ಇವತ್ತು ನಮ್ಮೂರಿನ ಜನರೆಲ್ಲ ನನ್ನ ಎಗ್ ರೈಸನ್ನು ತುಂಬಾ ಇಷ್ಟಪಟ್ಟು ತಿಂದ್ರು ಕಣೆ. ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ಹೊಗಳಿದ್ರು ಗೊತ್ತಾ? ಜನರ ಮುಖದಲ್ಲಿ ಅಷ್ಟು ಸಂತೋಷ ನೋಡಿ ನನಗೂ ಸಖತ್ ತೃಪ್ತಿ ಸಿಕ್ಕಿತು. ನಿಮ್ ಕೈರುಚಿ ನನ್ಗೆ ಗೊತ್ತಿಲ್ವಾರೀ. ಕಷ್ಟಕ್ಕೆ ತಕ್ಕ ಫಲ ಸಿಕ್ಕಿದೆ. ತುಂಬಾ ಖುಷಿಯಾಯ್ತು. ದಿನಗಳು ಕಳೆದವು. ಒಂದು ದಿನ ಪೇಟೆಯ ದೊಡ್ಡ ಪಂಚತಾರಾ ಹೋಟೆಲ್ ಮಾಲೀಕರೊಬ್ಬರು ಅದೇ ರಸ್ತೆಯಲ್ಲಿ ಕಾರಿನಲ್ಲಿ ಹೋಗುತ್ತಿದ್ದರು. ಈ ಸಣ್ಣ ಗಾಡಿಯ ಹತ್ತಿರ ಅಷ್ಟೊಂದು ಜನ ಇರುವುದನ್ನು ನೋಡಿ ಏನಿದೆ ಇಲ್ಲಿ ಎಂದು ಒಂದು ತಟ್ಟೆ ಎಗ್ ರೈಸ್ ತೆಗೆದುಕೊಂಡು ತಿಂದರು. ತಿಂದ ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅಂತಹ ಅದ್ಭುತ ರುಚಿಯನ್ನು ಅವರು ತಮ್ಮ ಜೀವನದಲ್ಲೇ ಎಲ್ಲೂ ತಿಂದಿರಲಿಲ್ಲ. ರಾತ್ರಿಯಾಗುತ್ತದೆ. ಜನರೆಲ್ಲ ಹೊರಟು ಹೋಗಿರುತ್ತಾರೆ. ಹೋಟೆಲ್ ಮಾಲೀಕ ಶೇಖರನ ಹತ್ತಿರ ಬಂದು ಮಾತನಾಡುತ್ತಿರುತ್ತಾನೆ. ನೋಡು ಶೇಖರ, ನಿನ್ನ ಕೈಯಲ್ಲಿ ಅದ್ಭುತವಾದ ರುಚಿ ಇದೆ. ನೀನು ಈ ಸಣ್ಣ ಹಳ್ಳಿಯಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡ್ತೀಯಾ? ನನ್ನ ಜೊತೆ ಪೇಟೆಗೆ ಬಾ. ನನ್ನ ದೊಡ್ಡ ಹೋಟೆಲ್ನಲ್ಲಿ ನೀನೇ ಮುಖ್ಯ ಅಡುಗೆಯವನಾಗಿ ಕೆಲಸ ಮಾಡು. ನಿನಗೆ ಪ್ರತಿ ತಿಂಗಳು ದೊಡ್ಡ ಮೊತ್ತದ ಸಂಬಳ ಕೊಡ್ತೇನೆ. ಬೇಡ ಸರ್, ನಿಮ್ಮ ದೊಡ್ಡ ಹೋಟೆಲ್ ಮತ್ತು ಸಂಬಳ ನನಗೆ ಬೇಡ. ಒಂದು ದಿನ ಮಳೆಯಲ್ಲಿ ನಮ್ಮ ಊರಿನ ಜನ ಎಗ್ ರೈಸ್ ಇಲ್ಲದೆ ಬೇಸರ ಪಡ್ತಿದ್ದನ್ನು ನೋಡಿ ನಾನು ಈ ಅಂಗಡಿ ಶುರು ಮಾಡಿದ್ದು. ನಾನು ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಊರಿನ ಜನರಿಗೋಸ್ಕರ ಇದನ್ನು ಮಾಡ್ತಿದ್ದೇನೆ. ಅವರ ಮುಖದಲ್ಲಿರುವ ಸಂತೋಷವೇ ನನಗೆ ಕೋಟಿ ಸಂಬಳ ಕೊಟ್ಟ ಹಾಗೆ. ನಾನೀ ಊರು ಬಿಟ್ಟು ಬರಲ್ಲ. ಶೇಖರನ ಸ್ವಾಭಿಮಾನ ಮತ್ತು ಹಳ್ಳಿಯ ಜನರ ಮೇಲಿರುವ ಪ್ರೀತಿಯನ್ನು ಕಂಡು ಆ ಮಾಲೀಕನಿಗೆ ದೊಡ್ಡ ಗೌರವ ಮೂಡಿತು. ಅವರು ಶೇಖರನಿಗೆ ಕೈಮುಗಿದು ಅಲ್ಲಿಂದ ಹೊರಟರು.